ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಸಂಭ್ರಮ, ಮತ್ತೊಂದು ಕಡೆ ಆಕ್ರೋಶ. ಇವೆರಡಕ್ಕೂ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸಾಕ್ಷಿಯಾಯಿತು. ಇದಕ್ಕೆ ಮುಖ್ಯ ಕಾರಣ ಅಂದರೆ ಸಚಿವ ಸಂಪುಟ ವಿಸ್ತರಣೆ. ಈಗೇನು ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಆಗಿ ಮತ್ತೊಂದು ಕಡೆ ನೂತನ ಸಚಿವರು ಪ್ರಮಾಣ ವಚನವೂ ಸಹ ಸ್ವೀಕಾರ ಮಾಡಿದರು. ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಸಂಭ್ರಮಾಚರಣೆ ನಡೀತಾ ಇದ್ದರೆ, ಮತ್ತೊಂದು ಕಡೆ ಏನು ಪ್ರತಿಭಟನೆಗಳು ಸಹ ನಡೆದವು. ಯಾರು ಸಂಭ್ರಮಿಸಿದರು, ಯಾರು ಪ್ರತಿಭಟನೆ ಮಾಡಿದ್ರು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಪ್ರತಿಭಟನೆ ಮತ್ತು ಸಂಭ್ರಮದ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಏನು ಸಚಿವ ಸಂಪುಟ ಎರಡನೇ ಹಂತದ ಒಂದು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಅದರಲ್ಲೂ ವಿಶೇಷವಾಗಿ ಹೊಸದಾಗಿ ಸಂಪುಟ ಸೇರ್ಪಡೆಯಾಗೋರು 3 ಸಾರಿ ಗೆದ್ದಂಥವ್ರು, 2 ಸಾರಿ ಗೆದ್ದಂಥವ್ರು ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದರು. ಅದೇ ವಿಶ್ವಾಸ ಹುಸಿಯಾದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದಂಥ ಘಟನೆ ನಡೀತು. ಮತ್ತೊಂದು ಕಡೆ ಸಚಿವ ಸ್ಥಾನ ಸಿಕ್ಕಂತಹ ಮುಖಂಡರ ಅಭಿಮಾನಿಗಳು ಇಲ್ಲಿ ಸಂಭ್ರಮಾಚರಣೆ ಮಾಡಿದರು. ಈ ಒಂದು ನೂತನ ಸಚಿವ ಸಂಪುಟದಲ್ಲಿ ಸಂಪುಟ ವಿಸ್ತರಣೆ ಆಯಿತು. ಎರಡನೇ ಹಂತ ಸಂಪುಟ ವಿಸ್ತರಣೆಯಲ್ಲಿ ಧಾರವಾಡ ಜಿಲ್ಲೆಯ ಸಂತೋಷ್ ಲಾಡ್ ಅವರು, ಕಲಗಡಿ ಕ್ಷೇತ್ರದ ಶಾಸಕರಾದಂತಹ ಸಂತೋಷ್ ಲಾಡ್ ಅವರು ಸಚಿವರಾಗಿ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ, ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಅವರ ಅಭಿಮಾನಿಗಳ ಒಂದು ಆಕ್ರೋಶಕ್ಕೆ ಇದು ಕಾರಣವಾಗಿದೆ. ಭಾಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಅಂದರೆ ಇಲ್ಲಿ ಜಿಲ್ಲೆಯಲ್ಲಿ ಮೂವರು ಮುಖಂಡರು ಒಂದು ಪ್ರಮುಖ ಸಚಿವ ಸ್ಥಾನದ ಪ್ರಬಲಾಕಾಂಕ್ಷಿಗಳಿದ್ದರು. ಅದರಲ್ಲೂ ವಿಶೇಷವಾಗಿ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯ ಅವಧಿಯಲ್ಲಿ ಸಚಿವರಾಗಿದ್ದಂತಹ ಕಾರ್ಮಿಕ ಸಚಿವರಾಗಿದ್ದಂತಹ ಸಂತೋಷ್ ಲಾಡ್ ಅವರು ಮತ್ತೆ ಸಚಿವರಾಗುವ ವಿಶ್ವಾಸದಲ್ಲಿದ್ದರು. ಅವರ ಒಂದು ನಿರೀಕ್ಷೆ, ಅವರ ಅಭಿಮಾನಿಗಳ ನಿರೀಕ್ಷೆಗೆ ತಕ್ಕಂತೆ ಅವರು ಮತ್ತೊಮ್ಮೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಸತತ 3 ಬಾರಿ ಅಂದರೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತಹ ಪ್ರಸಾದ್ ಅಬ್ಬಯ್ಯ ಅವ್ರಿಗೂ ಸಹ ಸಚಿವ ಸ್ಥಾನ ಸಿಗುತ್ತೆ. ಈ ಬಾರಿ ಖಂಡಿತ ಸಂಪುಟ ವಿಸ್ತರಣೆಯಲ್ಲಿ ಸೂಕ್ತ ಸ್ಥಾನಮಾನ ಕೊಡ್ತಾರೆ, ಹೈಕಮಾಂಡ್ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ತಾ ಅನ್ನೋ ಒಂದು ವಿಶ್ವಾಸದಲ್ಲಿ ಅಭಿಮಾನಿಗಳಿದ್ದರು. ಆದರೆ ಕೊನೆಯ ಕ್ಷಣದಲ್ಲಿ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೈಕಮಾಂಡ್ ಒಂದು ರೀತಿಯಲ್ಲಿ ಕೈ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅವರ ಒಂದು ನಿರೀಕ್ಷೆ ಇತ್ತು. 3 ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿರೋದ್ರಿಂದಾಗಿ 3 ಬಾರಿ ಗೆಲುವು ಸಾಧಿಸಿದ್ದೀನಿ, ಸತತ 3 ಬಾರಿ ಹ್ಯಾಟ್ರಿಕ್ ಗೆಲುವು. ಆ ಕಾರಣಕ್ಕಾಗಿ ಮತ್ತು ಈ ಭಾಗದಲ್ಲಿ ಮುಂಬೈ ಕರ್ನಾಟಕದಲ್ಲಿ ದಲಿತ ಬಲಗೈ ಸಮುದಾಯಕ್ಕೆ ಕಳೆದ 30 ವರ್ಷಗಳಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಮತ್ತು ಈ ಒಂದು ಸೇವಾ ಹೇತನ ಇತ್ಯಾದಿಗಳ ಒಂದು ಕಾರಣದ ಹಿನ್ನೆಲೆಯಲ್ಲಿ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಪ್ರಸಾದ್ ಅಬ್ಬಯ್ಯ ಅವರಲ್ಲಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅದು ಹುಸಿಯಾಗಿದೆ. ಹಾಗಾಗಿ ಸಹಜವಾಗಿಯೇ ಅವರ ಅಭಿಮಾನಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಅವರ ಅಭಿಮಾನಿಗಳು ಇವತ್ತೇನೆಂದರೆ ದಿಢೀರಾಗಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದರು. ಹಳೆ ಹುಬ್ಬಳ್ಳಿ ಇಂಡಿ ಪಂಪ್ ಸರ್ಕಲ್ ಇದೆ, ಆ ಒಂದು ವೃತ್ತದಲ್ಲಿ ಇವತ್ತು ದಿಢೀರಾಗಿ ಪ್ರತಿಭಟನೆ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸ ಮಾಡಿದರು. ಇಲ್ಲಿ ಈ ಸಂದರ್ಭದಲ್ಲಿ ಅಲ್ಲಿ ರಸ್ತೆಯಲ್ಲಿ ಬರ್ತಿದ್ದಂತಹ ಸಾರಿಗೆ ಬಸ್ಸಿನ ಮೇಲೂ ಸಹ ಕಲ್ಲು ತೂರಾಟ ಮಾಡಿದಂಥ ಘಟನೆಯೂ ನಡೆದಿದೆ. ಇಲ್ಲಿ ಟೈರ್ಗಳಿಗೆ, ಬೃಹದಾಕಾರದ ಟೈರ್ಗಳಿಗೆ ಬೆಂಕಿ ಹಚ್ಚಿ ರಸ್ತೆ ಮೇಲೇ ಅಡ್ಡಲಾಗಿ ಮಲಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪೊಲೀಸರು ಆ ಬೆಂಕಿ ನಂದಿಸುವಂತಹ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಹೈಡ್ರಾಮಾನೇ ನಡೀತಂತ ಹೇಳ್ಬೋದು. ಆ ಒಂದು ಬೆಂಕಿ ನಂದಿಸ್ಲಿಕ್ಕೆ ಫೈರ್ ಸಿಲಿಂಡರ್ ತಂದಿರ್ತಾರೆ. ಅದು ಫೈರ್ ಇದನ್ನು ಕಸ್ಕೊಳ್ಳಿಕ್ಕೆ ಪ್ರತಿಭಟನಾಕಾರ ಪ್ರಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಏರ್ಪಟ್ಟು ಪೊಲೀಸರು ಮತ್ತು ಪ್ರತಿಭಟನಾಕಾರ ನಡುವೆ ತಳ್ಳಾಟ ನಡೀತು. ಒಂದು ರೀತಿಯಲ್ಲಿ ಹೈಡ್ರಾಮಾನೇ ನಡೀತಂತ ಹೇಳ್ಬೋದು. ನಂತರ ರಸ್ತೆ ಮೇಲೆ ಮಲಗಿ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸ ಮಾಡಿದರು. ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಿದ್ದಂತೆಯೇ ಪೊಲೀಸರು 40-50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ, ಪ್ರತಿಭಟನಾಕಾರನ ವಶಕ್ಕೆ ಪಡೆದಿದ್ದಾರೆ. ಮಹಿಳೆಯರು ಸೇರಿ 40ಕ್ಕೂ ಹೆಚ್ಚು 50ಕ್ಕೂ ಹೆಚ್ಚು ಸುಮಾರು 50 ಜನರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ನಮ್ಮ ಹೋರಾಟ ಇಲ್ಲಿಗೆ ಕೈ ಬಿಡಲ್ಲ. ನಾವೇನು ಬೇರೆ ಬೇರೆ ಪದಾಧಿಕಾರಿಗಳಿದ್ದೀವಿ, ನಮ್ಮ ಪದಾಧಿಕಾರಿಗಳ ಹುದ್ದೆಗೆ ರಾಜೀನಾಮೆ ಕೊಡ್ತೀವಿ ಬೇಕಿದ್ರೆ, ಮತ್ತು ನಮ್ಮ ಮುಖಂಡರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಅಲ್ಲಿವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ.
ಹೋರಾಟ ಮತ್ತಷ್ಟು ತೀವ್ರಗೊಳಿಸ್ತು ಅನ್ನುವ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ಕೊಟ್ಟಿದ್ದಾರೆ. ಪ್ರಸಾದ್ ಅಭಯ್ ಅವರ ಅಭಿಮಾನಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಮೊದಲನೇ ಸಚಿವ ಸಂಪುಟದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಪ್ರಸಾದ್ ಅಭಯ್ ಅವರಿಗೆ 2ನೇ ಸಚಿವ ಸ್ಥಾನ ಕೊಡ್ತೇವೆ ಅನ್ನೋ ಭರವಸೆನೇ ಇತ್ತು. ನಮ್ಮ ನಾಯಕರು ನಮಗೆ ಇಲ್ಲ, ನನಗೆ 2ನೇ ಸಚಿವ ಸ್ಥಾನ ಕೊಡ್ತಾರಂತಂದಿದ್ದಕ್ಕೆ ನಾವು ಹಿಂದೇನು ಧರಣಿ ಮಾಡ್ತಿದ್ವಿ, ಏನು ಸತ್ಯಾಗ್ರಹ ಮಾಡ್ತಿದ್ವಿ, ಅದನ್ನೆಲ್ಲ ಹಿಂದೆ ತಗೊಂಡಿದ್ವಿ. ಈಗ ಇಂಥ ಪ್ರಾಮಾಣಿಕ ಒಂದು ವೈಟ್ ಕಲರ್ ಯಾವುದೇ ಒಂದು ಕಳಂಕ ಇಲ್ದನ 3 ಸಲ ಸತತ ಬಾರಿಗೆ, 1 ಸಲ ಫಸ್ಟ್ನೇ ಸಲ 12 ಸಲ, 2ನೇ ಸಲ 22,000, 3ನೇ ಸಲ 35,000, 3 ಸಲ ಪ್ರಾಮಾಣಿಕವಾಗಿ ಇಲ್ಲಿ ಬಡವ್ರದ ಮೇಲು ಕೇಳು ಯಾವುದೇ ಜಾತಿ ಇಲ್ಲದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಂತ ಇವತ್ತು ವ್ಯಕ್ತಿಗೆ ಹೆಸರಿಲ್ಲ ಅಂತಂದ್ರೆ ಇವತ್ತು ಭಾಳ ಇದು ಈ ನಮ್ಮ ಕ್ಷೇತ್ರಕ್ಕೆಲ್ಲ ನಮ್ಮ ಭಾಗಕ್ಕೆ ಸುಮಾರು 30-32 ವರ್ಷದಿಂದ ದಲಿತರಿಗೆ ಈ ಭಾಗದಲ್ಲಿ ಅನ್ಯಾಯ ಆಗ್ತು ಅಂತಂದ್ರೆ ಬದೇ 32 ವರ್ಷದಿಂದ ಏನು ದಲಿತ ನಾಯಕರಾದಂಥ ಶಂಕರಾನಂದ ಅವರಿಗೆ ಮಾಡಿದಂಥ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನ ಕೊಟ್ಟಿದ್ದೆ. ಕೊನೆ ಅಲ್ಲಿಂದ ಇಲ್ಲಿವರೆಗೂ ದಲಿತರಿಗೆ ಸಚಿವ ಸ್ಥಾನನ ಕೊಟ್ಟಿಲ್ಲ. ಈಗ ಇನ್ನೂ ಸಮಯ ಇದೆ. ತಕ್ಷಣ ಈ ಒಂದು ಮಾಧ್ಯಮದವರ ವರದಿ ನೋಡಿ ಹೈಕಮಾಂಡು ತಕ್ಷಣ ಅವ್ರನ್ನ ಬದಲಿ ಮಾಡಿ ಅಥವಾ ಇನ್ನೂ ಅವಕಾಶ ಏನಾರ ಇತ್ತಂದ್ರೆ ಕೊಡಲೇಬೇಕು. ಕೊಡದೇ ಇದ್ದಲ್ಲಿ ನಾವಿನ್ನೂ ಉಗ್ರ ಹೋರಾಟ ಮಾಡ್ತೇವೆ ಅಂತಂದೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡಿಸ್ತೇನೆ. ಇವತ್ತು ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಮತಕ್ಷೇತ್ರಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಯಾಕಂದರೆ ಇದು ಸತತ 3ನೇ ಬಾರಿಗೆ ಅವರು ಈ ಭಾಗದಲ್ಲಿ ವಿಜೇತರಾಗಿ ಜನರ ಸೇವೆಯನ್ನು ಮಾಡ್ಕೊಂಡ್ಬಂದಿದ್ದಾರೆ. ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಏನಾದರೂ ಮಾಡಿ ಈ ಸರಿ ಈ ಕ್ಷೇತ್ರದಲ್ಲಿ ಪೂರ್ವ ಕ್ಷೇತ್ರದಲ್ಲಿ ಒಬ್ಬ ಸಚಿವ ಸಂಪುಟವನ್ನು ನೋಡ್ತೇವೆ, ಇಲ್ಲಿ ಅಭಿವೃದ್ಧಿ ಆಗ್ತೈತೆ ಅನ್ನೋ ಉದ್ದೇಶದಿಂದ ನಾವು ಭಾಳಷ್ಟು ಬೇಡ್ಕೊಂಡಿದ್ವಿ ಕಾರ್ಯಕರ್ತರು. ಇವತ್ತು ಭಾಳಷ್ಟು ನೋವಾಗಿದೆ. ಇವತ್ತು ಪೂರ್ವ ಕ್ಷೇತ್ರದಲ್ಲಿ ಭಾಳ ದುಃಖದಲ್ಲಿದ್ದೇವೆ ನಾವು ಕಾರ್ಯಕರ್ತರು. ಇಂಥ ಅನುಭವಿ ರಾಜಕಾರಣಿಗಳಿಗೆ ನೀವು ಸಚಿವ ಕೊಟ್ಟಿಲ್ಲ ಮತ್ತೆ ಯಾರು ಕೊಡ್ತಾರೆ? ಎಲ್ಲರಿಗೂ ಅವಕಾಶ ಕೊಟ್ಟರೆ ಯಾಕೆ ಕೊಟ್ಟಿಲ್ಲ? ಕಲಗಡಿಗೆ ಒಂದು ಕೊಟ್ಟರು, ಈಗ ಮತ್ತು ಪೂರ್ವ ಕ್ಷೇತ್ರಕ್ಕೆ ಒಂದು ಕೊಡಬೇಕಾಗಿತ್ತಲ್ಲ. ಮತ್ತು 3 ಸಲ ಇವರು ಗೆದ್ದು ಈ ಸಾಮಾಜಿಕ ಕೆಲಸಗಳನ್ನು ಮಾಡಿ, ಜನರ ಕೆಲಸಗಳನ್ನು ಮಾಡಿ ಅವರ ನಿಷ್ಠಾವಂತವ್ರಿಗೆ ತೋರಿಸಿದ್ದಾರೆ. ನಿಷ್ಠಾವಂತ ಒಂದು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಯುವ ಕಾಂಗ್ರೆಸ್ ಅವರು ಕೂಡ ಪೂರ್ವ ಕ್ಷೇತ್ರದಲ್ಲಿ ಈಗ ಅವ್ರಿಗೆ ಸಚಿವ ಸಂಪುಟ ಸ್ಥಾನ ಸಿಗಲೇಬೇಕು. ಈ ದಿನ ನಮ್ಮ ಹುಬ್ಬಳ್ಳಿ ಫತೇಶಾವಲಿ ದರ್ಗಾ ಏನಿದೆ ಇದರ ಹತ್ತಿರ ಸುಮಾರು 4 ಗಂಟೆ ಸಮಯದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಹೇಳಿಬಿಟ್ಟು ಸುಮಾರು 300ರಿಂದ 350 ಜನ ಪ್ರತಿಭಟನೆ ಅಂತ ಸೇರಿದ್ದಾರೆ. ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಟೈರ್ಗೆ ಸುಡುವಂಥದ್ದು ಮತ್ತು ಆ ಮಧ್ಯದಲ್ಲಿ ಆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಾರವಾರದಿಂದ ಹುಬ್ಳಿಗೆ ಬರ್ತಿದ್ದಂಥ ಒಂದು ಬಸ್ಸಿಗೆ ಒಂದು ಕಲ್ಲು ಬಿದ್ದಿದೆ. ಮುಂದ್ಗಡೆ ಗಾಜು ಒಂದು ಹೊಡೆದೋಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. KSRTC ಅವರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ರಸ್ತೆ ತಡೆ ಮಾಡಲಿಕ್ಕೆ ಅವರು ಮುಂದಾದಂಥ ಸಂದರ್ಭದಲ್ಲಿ ಸುಮಾರು 40ರಷ್ಟು ಶಾಸಕರ ಪರವಾಗಿ ಯಾರು ಪ್ರತಿಭಟನೆಗೆ ಬಂದಿದ್ದರು ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ನಾವು ವಶಕ್ಕೆ ತೊಗೊಂಡಿದ್ದೀವಿ. KP ಆ್ಯಕ್ಟ್ ಅಡಿಯಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಇದರ ಸಮೀಪದಲ್ಲಿರುವಂತಹ ಏನು ಭರತ್ ಮಿಲ್ ವೃತ್ತದಲ್ಲಿ ಏನು ಸಂತೋಷ್ ಲಾಡ್ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದರು. ಏನು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಏನು ಲಾಡ್ಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಖುಷಿ ವ್ಯಕ್ತಪಡಿಸಿದರು. ಅವರಿಗೆ ಶುಭವಾಗಲಿ ಅಂತೇಳಿ ಹಾರೈಸಿದರು. ಒಟ್ಟಾರೆ ಏನು ಇವತ್ತು ಹುಬ್ಬಳ್ಳಿನಲ್ಲಿ ಒಂದು ಕಡೆ ಸಂಭ್ರಮದ ವಾತಾವರಣ ಇದ್ದರೆ ಮತ್ತೊಂದು ಕಡೆ ಪ್ರತಿಭಟನೆ ಆಕ್ರೋಶದ ಕಿಚ್ಚು ಕಾಣಿಸ್ತು. ಈ ಘಟನೆ ಹಿನ್ನೆಲೆಯಲ್ಲಿ ಏನು ಕಲ್ಲು ತೂರಾಟದ ಘಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತ N. ಶಶಿಕುಮಾರ್ ಅವರು ಸಹ ಏನು ಹಳೆ ಹುಬ್ಬಳ್ಳಿ ವೃತ್ತಕ್ಕೆ ಆಗಮಿಸಿ ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದರು. ಮತ್ತು ಈ ನಿಟ್ಟಿನಲ್ಲಿ ಏನು ಈಗಾಗಲೇ ಏನು ಹಲವರನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ ಮತ್ತು ಏನು ಈಗೇನು ಸಾರಿಗೆ ಬಸ್ಸಿಗೆ ಕಲ್ಲು ತೂರಾಟ ಆಗಿದೆ, ಅವರು ಏನು ಕಂಪ್ಲೇಂಟ್ ಕೊಡ್ತಾರೋ ಅದನ್ನು ನೋಡಿ ಅದನ್ನು ಆಧರಿಸಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಮತ್ತು ಪ್ರತಿಭಟನೆ ಏನು ಈ ಸಾಧ್ಯತೆಗಳಿರೋ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನಂದರೆ ಆಯಕಟ್ಟಿನ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದೇವೆ. ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಒಂದು ವೇಳೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅತೃಪ್ತ ಅವರು ಏನಂದರೆ ಅವ್ರ ನಾಯಕರ ಬೆಂಬಲಿಗರು ಒಂದು ವೇಳೆ ಪ್ರತಿಭಟನೆ ಮಾಡಿದರೂ ಸಹ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರೋದಾಗಿ ಪೊಲೀಸ್ ಆಯುಕ್ತ N. ಶಶಿಕುಮಾರ್ ಅವರು ಹೇಳಿದ್ದಾರೆ. ಒಟ್ಟಾರೆ ಏನು ಇವತ್ತು ಏನು ಸಂಪುಟ ವಿಸ್ತರಣೆ ಒಂದು ಕಡೆ ಖುಷಿಗೂ ಕಾರಣವಾಯಿತು, ಮತ್ತೊಂದು ಕಡೆ ಆಕ್ರೋಶಕ್ಕೂ ಕಾರಣವಾಯಿತು. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಅವರವರ ಅಭಿಮಾನಿಗಳು ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಪ್ರತಿಭಟನೆಗಳು ಅವಲಂಬಿತವಾಗಿವೆ. ಶಿವರಾಮ ಮಸೂನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.